ಪ್ರಹ್ಲಾದ್ ಅವರ ಗ್ಯಾರಂಟಿ ಕ್ವಶನ್ ಹೆಂಗೆ ಫೇಸ್ ಮಾಡ್ತೀರಿ? ಬಹಳ ಕಾನ್ಫಿಡೆಂಟ್ ಆಗಿದಾರ ಅವರು. ಹೆಣ್ಮಕ್ಳ ಗ್ಯಾರಂಟಿ ಕೊಟ್ಟಿವಿ, ನಮ್ಗೆ ಓಟ್ ಬರ್ತಾವ ಅವ್ರದ್ದು. ನೋಡ್ರಿ, ಜನರಿಗೆ ಐತಲ್ಲ, ನಮ್ಮ ದೇಶದ ಜನ ಬಹಳ ಪ್ರಜ್ಞಾವಂತ ಜನ ಅದಾರ. ಅವ್ರಿಗೆ ಗೊತ್ತೈತಿ ಈಗ ಮೋದಿ ಗ್ಯಾರಂಟಿ ಅಂತಂದ್ರ ಬಡತನದಲ್ಲಿದ್ದಂತ ಜನರು ಮಧ್ಯಮ ವರ್ಗಮಾಗ ಆಗ್ತೈತಿ. ನಮ್ಮ ಮಕ್ಕಳ ಫ್ಯೂಚರ್ ಒಳ್ಳೇದಾಗ್ತೈತಿ. ನಮ್ಮ ಹೆಣ್ಮಕ್ಳು ತಾಳಿ ಕರೆಕ್ಟ್ ಉಳಿತೈತಿ. ನಾವು ಬಹಳ ಗೌರವ ಕೊಟ್ಟದ್ದು ಹೆಣ್ಮಕ್ಳಿಗೆ, Yes. ಬಹಳ ಗೌರವ ಕೊಟ್ಟದ್ದು. ಈ ಗ್ಯಾರಂಟಿ ಮೋದಿ ಗ್ಯಾರಂಟಿ ಐತಿ. ಇವ್ರದ್ದು ಸಿದ್ದರಾಮಯ್ಯನವ್ರ ಗ್ಯಾರಂಟಿ ಎಲ್ಲಾ ಜನ ನೋಡಿದಾರ. 2,000 ರೂಪಾಯಿ ಎಲ್ಲಾ ಹೆಣ್ಮಕ್ಳಿಗೂ, ನನಗೂ, ನನ್ನ ಹೆಂಡತಿಗೂ ಸಿಗ್ತೈತಿ ಅಂತೆಲ್ಲ ಹೇಳಿದವರು ಒಮ್ಮೆಲ್ಗೆ ಎಲೆಕ್ಷನ್ ಆದ್ಮೇಲೆ ಇಲ್ಲ ಒಂದ್ ಮನೆಗೆ ಒಬ್ಬರಿಗೆ ಅಂತ ಹೇಳಿದ್ರು. ಅದಾದ್ಮೇಲೆ ಇವತ್ತು ಕೊಡ್ತೇವೆ, ನಾಳೆ ಕೊಡ್ತೇವೆ ಅಂತ ಹೇಳಿ 2-3 ತಿಂಗಳು ಅದನ್ನ ಪೋಸ್ಟ್ಪೋನ್ ಮಾಡಿದ್ರು. ಈಗ ಎಲೆಕ್ಷನ್ ಅಂತ ಹೇಳಿ ಈಗ ರಿಲೀಸ್ ಮಾಡ್ಯಾರ. ಎಲೆಕ್ಷನ್ ಆದ್ಮೇಲೆ ಇದು ಬಂದ್ ಆಕೇತ್ ಅಂತ ಹೇಳಿ ಎಲ್ಲಾರ್ಗೂ ಗೊತ್ತೇ. ಒಂದ್ ಕಡೆ ಆದಾದ್ರ ಎರಡನೇದ್ ಕಡೆ ಕಿರಾಣಿ ತುಟ್ಟಾಗೈತಿ. ಹೊರಗ ಎಲ್ಲಾದು ತುಟ್ಟಾಗೈತಿ. ಇವತ್ತು ಈದ್ ಅನ್ನೋಂಗಿಲ್ಲ, ಎಲ್ಲ ಸ್ಟಾಂಪ್ ಪೇಪರ್ ರೇಟ್ ಹೆಚ್ಚಾಗೈತಿ. ಇವತ್ತು ನಮ್ದು ರೆವಿನ್ಯೂ ಆಫೀಸಿಗೆ ಹೋದ್ರೆ ಅದು ಹೆಚ್ಚಾಗೈತಿ. ಸೇರೆ ರೇಟ್ ಹೆಚ್ಚು ಮಾಡ್ಯಾರ. ಸಾಮಾನ್ಯ ಜನರಿಗೆ ಯಾರಿಗೆ ಫ್ರೀ ಎಲೆಕ್ಟ್ರಿಸಿಟಿ ಇಲ್ಲ ಅಲ್ಲೈತಲ್ಲ, 4 ರೂಪಾಯಿ ಇದ್ದಂತ ಎಲೆಕ್ಟ್ರಿಸಿಟಿ ಇವತ್ತು 7 ರೂಪಾಯಿ ಎಲೆಕ್ಟ್ರಿಸಿಟಿ ಮಾಡಿದಾರ. 2,000 ರೂಪಾಯಿ ಎಲೆಕ್ಟ್ರಿಸಿಟಿ ಬಂದಂತ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ 10,000 ರೂಪಾಯಿ. ಈ ರೀತಿ ಇವತ್ತ ಅವ್ರದ್ದು ಒಂದ್ ಕೈಲಿ ತಗೊಂಡು 2 ಕೈಲಿ ಕಸ್ಕೊಳತ್ತಾರ ಅಂತ ಹೇಳಿ ಜನರಿಗೆ ಇವತ್ತು ಮನವರಿಕೆ ಆಗ್ಬಿಟ್ಟೈತಿ. ಹಂಗಾಗಿ ಮೋದಿ ಗ್ಯಾರಂಟಿನ ಇವತ್ತು ನಡೆಯೋದು, ಸಿದ್ದರಾಮಯ್ಯನ ಗ್ಯಾರಂಟಿ ಕಂಪ್ಲೀಟ್ ಫೇಲ್. ಈಗ ಬೆಲ್ಲ ಸಾಹೇಬ್ರು ಹೇಳಿದ್ರಲ್ಲ, ಒಪ್ಪೋಣ. ನಿಮ್ಮ ಅಯವಯ ಪುಸ್ತಕ ನಿಮ್ ಕೈ ಕೊಟ್ಟಿವಿ, ಬುಕ್ಕ ನಿಮ್ ಕೈ ಅವಯದಾಗ ನೋಡ್ಯವಲ್ಲ, ಯಾವ್ದು ಹೆಚ್ಚು ಮಾಡಿವಿ, ಯಾವ್ದು ಕಡಿಮೆ ಮಾಡಿವಿ ನಿಮ್ಗೆ ಗೊತ್ತಿರ್ಲಿ. ಇದ ಪಾಯಿಂಟ್ ಉತ್ತರ ಕೊಡ್ತೇನೆ. 56,000 ಲಕ್ಷ ಕೋಟಿ ಇವತ್ತೆಲ್ಲರ ಕೋಟಿ ಜಮಾ ಮಾಡಿದ್ವಿ. ಈ ಸಲ 56,000 ಕೋಟಿ ಬೇಕು. ಅದಕ್ಕೆ ಏನ್ ಬೇಕು, ಏರ್ ಮಾರ್ಕ್ ಮಾಡಿವಿ. ಇಷ್ಟು ಸ್ಪಷ್ಟತೆ ನೀವು ಏನ್ರ ಅವಯವರ ಒಪ್ತಿರಿ ಹೇಳ್ರಿ. ಸಿದ್ದರಾಮಯ್ಯನವರು ಇಲೆಕ್ಷನ್ ಹೇಳಿದ್ರು ಎಲ್ಲರಿಗೂ 10 kg ಅಕ್ಕಿ ಅಂತ ಹೇಳಿದ್ರು. ಕೊಟ್ರ್ಯಾ? ನೀವು ಕೊಡ್ಲಿಲ್ರಿ? ನೀವು ಕೊಡ್ಲಿಲ್ಲ ಅಲ್ರಿ? ನಾವು ಖರೀದಿ ಮಾಡಕ್ ರೆಡಿ ಇತ್ತು, ನೀವು ಕೊಟ್ಟಿಲ್ಲ. ರವಿ ಅವ್ರ 1 ಸೆಕೆಂಡ್. ನೀವು 174 ಹಾಕಿರಲ್ಲ, ಅದನ್ನ ಡಬಲ್ ಮಾಡಿ ಹಾಕಿರಲ್ಲ, ನೋಡ್ರಿ ಗೊತ್ತಾಕೈತಲ್ಲ. 5 kg ಹಾಕಿರಿ, ಡಬಲ್ 10 kg ರೊಕ್ಕ ಹಾಕಿರಿ. 5 kg ಅಕ್ಕಿ ನಿಮ್ದಲ್ಲ, 5 kg ಅಕ್ಕಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರದ್ದು. ನೆಕ್ಸ್ಟ್ ಸಬ್ಜೆಕ್ಟ್ ಹೋಗ್ತೀನಿ ನಾನು. ಮುಂದಿನ ಸಬ್ಜೆಕ್ಟ್ ಹಚ್ಕೋಬೇಡಿ ದಯವಿಟ್ಟು. ಮುಂದಿನ ಸಬ್ಜೆಕ್ಟ್ ಹೋಗ್ತೇನೆ. ನೆಕ್ಸ್ಟ್ ಸಬ್ಜೆಕ್ಟ್ ಹೋಗ್ತೀನಿ. ಒಂದೇ ನಿಮಿಷ. ಬಜೆಟ್ ಬಗ್ಗೆ ಅವ್ರು ಹೇಳಿದ್ರು, ಇವ್ರದ ಬಜೆಟ್ ದಾಗ, ಸಿದ್ದರಾಮಯ್ಯನವ್ರ ಬಜೆಟ್ ದಾಗ ನಾ ಹೇಳಿದ್ನಲ್ಲಿ ಒಂದ್ ಕೈಲೆ ಕಸ್ಕೊಂಡು 2 ಕೈಲೆ ಕಸ್ಕೊಂಡು 1 ಕೈಲೆ ಕೊಡಾತಾರ ಅಂತ ಹೇಳಿ. ಈ ಗ್ಯಾರಂಟಿಗಳ ಸಂಬಂಧ SC STಗಳಿಂದ 14,283 ಕೋಟಿ ರೂಪಾಯಿ SC ST ಫಂಡ್ ಅಂತ ತೆಗೆದ ಈ ಗ್ಯಾರಂಟಿ ಫಂಡಿಗೆ ಹಾಕಿದ್ದಾರೆ. ಮಾತೆತ್ತಿದ್ರೆ ದಲಿತರು ಹೇಳ್ತಾರೆ, ದಲಿತರು ಮಾತಾಡ್ತಾರ. ಆದ್ರೆ ಮುಸಲ್ರ ದುಡ್ಡು 1 ಪೈಸಾ ತೆಗೆದಿಲ್ಲ. ಮುಸ್ಲಿಂ ಸಮಾಜದ 1 ಪೈಸಾ ದುಡ್ಡು ತೆಗಿಲಿಲ್ಲ. ಅದನ್ನ 10,000 ಕೋಟಿಗೆ ಏರಿಸಿದ್ರು. ಆದ್ರೆ ದಲಿತರ ದುಡ್ಡು ತೆಗೆದು ಗ್ಯಾರಂಟಿಗೆ ಹಾಕಿದ್ರು. ಈಗ ಒಂದ್ ಮಾತ ನಾವು ರೇಟ್ ಹೆಚ್ಚು ಮಾಡೇವಿ ಅಂತ ಹೇಳಿದ್ರು. ಕೆಲವು ಕಡೆ ನಾ ಆದ್ರೂ ಒಪ್ತೇನೆ, ಒಂದಿಟ್ಟು ಹೆಚ್ಚು ಮಾಡಿದ್ದು ಕರೆ. ಆದ್ರೆ ಅವ್ರದ್ದು ಹೇಳ್ಬಿಡ್ತಲ್ಲ, ಈ ದೇಶದಾಗ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಿತ್ತು? 400 ಇತ್ತು. ಈಗ ಎಷ್ಟು ಮಾಡಿದ್ರು? 950 ಮಾಡಿದ್ರಿ. ಡೀಸೆಲ್ ಪೆಟ್ರೋಲ್ ಎಷ್ಟಿತ್ತು? 40 ರೂಪಾಯಿ 50 ರೂಪಾಯಿ ಇತ್ತು. ಸಬ್ಸಿಡಿ ಎಷ್ಟಿತ್ತು? 1250 ಇತ್ತು ಗ್ಯಾಸ್ ರೇಟು. ಉಜ್ವಲದಾಗ ಎಷ್ಟು ಮಂದಿಗೆ ಕೋನ್ ರೆಡ್ಡಿ ಅವರೇ, ಬಿಜೆಪಿ ಅವ್ರದ್ದು ಬಹಳ ಗಂಭೀರ ಆರೋಪ ಏನಂದ್ರೆ, ಕಾಂಗ್ರೆಸ್ ಬಂದ ಮೇಲೆ ಲಾ ಅಂಡ್ ಆರ್ಡರ್ ಹದಗೆಟ್ಟು ಬಿಡ್ತು. ನೇಹಾ ಹಿರೇಮಠ್ ಕೊಲೆ ಆಗತ್ತೆ, ಅದಕ್ಕಿಂತ ಮುಂಚೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟು, ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ವಿಧಾನಸೌಧದೊಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ಲಾ ಅಂಡ್ ಆರ್ಡರ್ ಹಾಳಾಯ್ತು ನಿಮ್ಮಿಂದ ಅಂತ ಬಿಜೆಪಿ ಅವ್ರು ಯಾವಾಗ್ಲೂ ಈ ಹೆಣ್ಮಕ್ಳನ್ನ ಬೈತಾರ. ಅವರು ಹೆಣ್ಮಕ್ಳನ್ನ ಬೈತಾರೆ, ನಿಮ್ 2,000 ರೂಪಾಯಿ ಆಸೆಗೆ ಹಿಂಗಾಗ್ಬಿಟ್ಟು, 2,000 ರೂಪಾಯಿ ಆಸೆಗೆ ಹಿಂಗಾಯ್ತು ಅಂತ. ಎಸ್ ರಜತ್, 3 ಜನರಲ್ಲಿ ಯಾರು ಒಂದು ಉತ್ತರ ಕೊಡ್ರಿ ಇದೊಂದು ಪ್ರಶ್ನೆಗೆ. ಲಾ ಅಂಡ್ ಆರ್ಡರ್ ನಮ್ ಕಾಲದಾಗ ಮಾತ್ರ ಆಗಿಲ್ಲ, ಎಲ್ಲರ ಕಾಲದಾಗೂ ನಡೆದವ್. ಇವತ್ತು ಎಲ್ಲರೂ ಸತ್ಯ ನಾವು ಮಾತಾಡ್ಬೇಕಾಗತ್ತೆ. ಯಾರ್ಯಾರ ಕಾಲದಾಗ ಏನಾಗತ್ತೆ ಅದಕ್ಕೊಂದು ಡಿಬೇಟ್ ಬೇರೆ ಮಾಡೋಣ. ಇವತ್ತ ನೇಹಾ ಹಿರೇಮಠ ಅವ್ರ ವಿಷಯಕ್ಕೆ ನಾವ್ ಯಾರು ಬೆಂಬಲ ಕೊಟ್ಟಿಲ್ಲ. ಅವನ ಮೇಲೆ ಕ್ರಮ ಆಗ್ಬೇಕಂತ ಹೇಳಿವಿ. ನಾವ್ ಎಲ್ಲೂ ಹಿಂಸರ್ದಿಲ್ಲ. ಕಾಂಗ್ರೆಸ್ ಪಾರ್ಟಿ ನಮ್ಮ ನಿರಂಜನ್ ಹಿರೇಮಠ ಪರವಾಗಿ, ನಮ್ಮ ಪಾರ್ಟಿ ಕಾರ್ಪೊರೇಟರ್, ಅವನು ಅಷ್ಟು ತಾಕತ್ ನಮಗೂ ಇದೆ. ಅವ್ನಿಗೇನ್ ಸಹಾಯ ಮಾಡ್ಬೇಕು ಅನ್ನೋದು ಮಾಡ್ತಾ ಇದೆ. ಆದ್ರೆ ಒಂದು ಗೊತ್ತಿರ್ಲಿ, ಅದನ್ನ ರಾಜಕೀಯ ಬಿಜೆಪಿ ಅವರು ಬಳಸಾಕೊಂಡ್ರ ಅದು ಸರಿಯಲ್ಲ. ಒಂದು ಸಾವಿನಲ್ಲಿ ಅದನ್ನ ರಾಜಕೀಯ ಮಾಡಬಾರ್ದು. ಕೊಲೆಯಲ್ಲಿ ಒಳಪಟ್ಟಂತ ಹುತಾತ್ಮ ಆದಂತ ನೇಹಾ ಹಿರೇಮಠನ ನೋವಿನಲ್ಲಿ ನಾವು ಭಾಗಿಯಾಗಿದ್ದೇವೆ. ಅದನ್ನ ರಾಜಕಾರಣಕ್ಕೆ ತಂದು ವೋಟ್ಗೆ ಉಪಯೋಗಿಸೋದು ಸರಿಯಲ್ಲ. ಬಿಡಿ ಘಟನೆಗಳನ್ನ ನೀವು ಸರ್ಕಾರದ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತೀರಿ ಅಂತ. ನೇಹಾ ಹತ್ಯೆ ಪ್ರಕರಣವನ್ನ ಒಂದ್ಸಲ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ತಕ್ಷಣ ಪೊಲೀಸರು ಬಂಧಿಸಿಲ್ಲ, ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಹಿಡಿದು ಕೊಟ್ಟಿರ್ತಕ್ಕಂಥದ್ದು ಮೊದಲೇದು.
ಅನೇಕ ಕೇಸುಗಳಲ್ಲಿ ಹತ್ಯೆ ಆದಂಥ ಸಂದರ್ಭದಲ್ಲಿ ಆರೋಪಿಗಳು ಸಿಕ್ಕ ತಕ್ಷಣ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಎನ್ಕ್ವೈರಿ ಮಾಡುವಂತ ಪ್ರೊಸೆಸ್ ಆಗಬೇಕು. ಅದರ ದುರ್ದೈವದ ಸಂಗತಿ ನೇಹಾ ಪ್ರಕರಣದಲ್ಲಿ ಅವನ ಕಸ್ಟಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವ್ರು ಕಸ್ಟಡಿಗೆ ತೊಗೊಳಿಲ್ಲ, ಸೀದಾ ರಿಮಾಂಡ್ ಕಳಿಸುವಂತ ಕೆಲಸ ಮಾಡಿದ್ರು. ಯಾಕೆ ಕೇಸ್ ಮುಚ್ಚಿ ಹಾಕಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರು ಏನು? ಎರಡನೇದ್ದು. 1 ಮಿನಿಟ್. ಮೂರನೇದ್ದು, ಇವತ್ತು ಅದರ ಬಗ್ಗೆ ತನಿಖೆ ಇಮಿಡಿಯೇಟ್ ಆಗಿತ್ತಂದ್ರೆ 24 ಗಂಟೆಗಳಲ್ಲಿ ಸರಿಯಾಗಿ ಎನ್ಕ್ವೈರಿ ಆಗಿತ್ತಂದ್ರೆ ಅನೇಕ ಪುರಾವೆಗಳು ಸಿಕ್ಬಿಡ್ತಿದ್ವು. ಆದ್ರೆ ಅದನ್ನು ಮಾಡುವಂತ ಕೆಲಸ ಮಾಡಲಿಲ್ಲ. ಮೂರನೇದ್ದು, 24 ಗಂಟೆಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು ಇದೊಂದು ಲವ್ ಕೇಸ್ ಇರಬಹುದು ಅನ್ನೋದನ್ನ, ರಾಜ್ಯದ ಗೃಹ ಸಚಿವರು ಹೇಳಿದ್ರು ಇದೊಂದು ಆಕಸ್ಮಿಕ ಘಟನೆ ಅಂತೇಳಿ. ಈ ವ್ಯಕ್ತಿ ಫಯಾಜ್ ಅಂತಕ್ಕಂಥವ ಉದ್ದೇಶಪೂರ್ವಕವಾಗಿ ಅವನ್ನ ಕೊಲ್ಲಬೇಕಂತ ಬಂದು ಕೊಂದವಂಗ ಆಕಸ್ಮಿಕ ಅಂತ ಹೇಳ್ತಾರೆ ಅಂದ್ರೆ ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಕೇಳ್ಬೋದು ನಾವು ಇವ್ರ ಕಡೆ, ಏನೇನು ಊಹಿಸಬಹುದು ನಾವು ಅಂತೇಳಿ. ನಮಗ ಇದರೊಳಗೆ ರಾಜಕಾರಣ ಮಾಡುವ ಇದರೊಳಗೆ ಏನೋ ಬೇಳಿ ಬಯಸ್ಕೊಳ್ಳುವಂತ ನೀಡು ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಎರಡನೇದ್ದು, ಇವತ್ತು ಎನ್ಕ್ವೈರಿ ಪ್ರೊಸೆಸ್ ಅನ್ನ ಸಿಬಿಐ ಕೊಡೋಂದವ್ರು ಯಾರು? ನಾನು ಹೇಳಿದ್ನೆ ಅಥವಾ ನಾವ್ಯಾರು ಹೇಳಿದ್ವಿ? ಯಾವಾಗ ನಿರಂಜನ್ ಹಿರೇಮಠ ಮನೆಗೆ ನಾವು ಹೋಗಿ ಕೂತ್ಕೊಂಡಿದ್ವಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ JP ನಡ್ಡಾ ಅವ್ರ ಮನೆಯಾಗ ಕುಂತಾಗ ನಿರಂಜನ್ ಹಿರೇಮಠ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಹೇಳ್ತಾರ, ಈ ತನಿಖೆಯಲ್ಲಿ ನನಗೆ ವಿಶ್ವಾಸ ಇಲ್ಲ, ಯಾಕೋ ಇದು ಹದಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ, ಸಿಬಿಐಗೆ ಎನ್ಕ್ವೈರಿ ಕೊಡು ಅಂತ ಹೇಳಿದವರು ನಿರಂಜನ್ ಹಿರೇಮಠ ಬಿನಾ ನಾವ್ಯಾರು ಹೇಳಿಲ್ಲ. ಇದನ್ನು ಅವ್ರು ಸ್ಪಷ್ಟತೆ ಕೊಡಲಿ. ಮಾನ್ಯ ಮುಖ್ಯಮಂತ್ರಿಗಳು ದೂರವಾಣಿ ಮೂಲಕ ಅವತ್ತು ಮಾತನಾಡಿದ್ರು. ಮರ್ದಿವ್ಸ HK ಪಾಟೀಲ್ ಸಾಹೇಬರು ಮಾತಾಡಿಸಿದ ನಂತರ ಈ ವಿಷಯವನ್ನ ಒಂದು ಅವ್ರ ಕುಟುಂಬಕ್ಕಾದಂತ ನೋವು ನಾವೆಲ್ಲ ತಾಯಿ ಹೃದಯದಿಂದ ನೋಡ್ಬೇಕು. ಅದೇ ಪಾರ್ಟಿ ಆಗಿರ್ಲ ನೋಡು, ಆದ್ರೆ ಪಕ್ಷಾತೀತವಾಗಿ ಅದನ್ನ ಕಣ್ಣೆ ಮಾಡ್ಬೇಕಂತ ಎಲ್ಲರೂ ಕೂಡ ಹಿಡಿದ್ವಿ. ಅಂತ ವಿಷಯದಲ್ಲಿ ಏನ್ ಬಿಜೆಪಿ ಅವ್ರು ಪಾಳ್ಯನ ಹಚ್ಚಿಬಿಟ್ರ ಅವ್ರ ಮನೆಗೆ ಭೇಟಿ ಕೊಡಕ್, ಏನ್ ಇವ್ರಿಗೇನ್ ಬೇರೆ ಪ್ರಚಾರ ಬಿಟ್ರ? ಯಾಕೆ ಅವ್ರಿಗಿಲ್ಲ ತಾಯಿ ಹೃದಯ? ಮಾಡಿದ್ರು. ಅಲ್ಲ, ತಾಯಿ ಹೃದಯ ಇಲ್ಲ ಅವ್ರಿಗೆ. ಅಲ್ಲ, ತಾಯಿ ಹೃದಯ ಇಲ್ಲದಕ್ಕೆ ಅವ್ರು ರಾಜಕಾರಣ ಮಾಡಿದ್ರು. ಸಿಬಿಐ ಕೊಡ್ಬೇಕಂತ ನಿರಂಜನ್ ಹಿರೇಮಠ ಹೇಳಿದ್ರು. ಹೇಳಿಕೆ ಕೊಡ್ಲಿ. ಇವತ್ತು ಕಮಿಷನರ್ ಸುಕುಮಾರ್ ಅವರು ಮೇಡಮ್ ವಿತಿನ್ 5 ಮಿನಿಟ್ಸ್ ಅಲ್ಲಿ ಬಂದಾರ, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಸಾರ. ಇವತ್ತು ಅವ್ರು ಅರೆಸ್ಟ್ ಮಾಡಲಿಲ್ಲ ಅಂತ ಪೊಲೀಸರ ಬಗ್ಗೆ ನಾವೇನಾರ ಹಿಂದೆ ಮುಂದೆ ಮಾತಾಡಿದ್ವಿ ಅಂದ್ರೆ ನಾಳೆ ಮೆಸೇಜ್ ಏನು ಹೋಗುತ್ತೆ? ಇದೇ ಗದಗದಾಗ 4 ಕೊಲೆ ಆದವು. ಅವಾಗ ಇವ್ರ ತಾಯಿ ಹೃದಯ ಎಲ್ಲಿ ಹೋಗಿತ್ತು? ಹೋಗ್ಬೇಕಾಗಿತ್ತು ಅಲ್ಲಿಗೆ. ಅಲ್ಲಿ ಯಾರು ಇದು ಮತಿಯ ಗಲಭೆ ಇರಲಿಲ್ಲ, ಮತಿಯ ಕೊಲೆ ಇರಲಿಲ್ಲ. ಇವ್ರ ತಾಯಿ ಹೃದಯ ಎಲ್ಲಿ ಇರ್ತತಿ ಅಂದ್ರೆ ಎಲ್ಲಿ ಮತಿಯ ಗಲಭೆ ಇರ್ತೈತಲ್ಲ ಅಲ್ಲಿ ತಾಯಿ ಹೃದಯ ಬರ್ತತಿ. ನಿಮ್ಮವ್ರು ಯಾರು ಅದ್ರಲ್ಲಿ? ನಿಮ್ಮವ್ರು ಯಾರು ಅದ್ರಲ್ಲಿ? ಅಲ್ಲ, ನಿಮ್ಮವ್ರು ಯಾರು ಅದ್ರಲ್ಲಿ? ಅದೇ ಅವ್ರ ಪಾರ್ಟಿ ಅಂದ್ರೆ ಬೇರೆ ಅಲ್ಲ. ಅಂದ್ರೆ ಇದು ಮತೀಯ ಗಲಭೆ ಅಂತ ಒಪ್ಕೊಂಡ್ರಿ ನೀವು? ಅಲ್ಲ, ಮತೀಯ ಗಲಭೆ ಅಂತ ಒಪ್ಕೊಂಡ್ರಿ? ಇದೆಲ್ಲ, ಅಲ್ಲ, ಒಂದು ಮತೀಯ ಗಲಭೆ ಅಂತ ಒಪ್ಕೊಂಡ್ರಿ? ಸೌಜನ್ಯ ಕೊಲೆ ಕೇಸ್ ಮಾತಾಡ್ಕೊಂಡು ಹೋಗೋಣ. ಇನ್ನು ದಯವಿಟ್ಟು ಬೇಡ. Yes. ಅಕಸ್ಮಾತ್ ಇದೆಲ್ಲ ಧಾರವಾಡ ಡಿಬೇಟ್. ಲೋಕಸಭಾ ಚುನಾವಣೆ ಇರ್ಲಿಕ್ಕಂದ್ರ ಈ ಸೀರಿಯಸ್ ಇವರು ಹೋಗ್ತಿರ್ಲಿಲ್ಲ. ಇವ್ರಿಗೇನಾಗ ಸೋಲಿನ ಭಯ ಹೋಗ್ಬಿಡುತ್ತೆ. ಹೆಂಗ್ ಮಾಡ್ಬೇಕು ಇದನ್ನ? ಹೆಂಗ್ ಮಾಡ್ಬೇಕು? ವಿನೋದ್ ಅಸೂಟಿ ಗೆಲ್ತಾನ. ಇದೊಂದು ಜನರ ತಲೆಗೆ ಹೋತಲ್ಲ, ಗ್ಯಾರಂಟಿ ಐತಿ, ಎಲ್ಲ 100% ಸಿದ್ದರಾಮಯ್ಯ ಜಾರಿ ಮಾಡ್ಬಿಟ್ರ ಇವ್ರು ಗೆದ್ದೇ ಗೆಲ್ತಾರ ಅಂತ ಸ್ವಲ್ಪ ಹೆದರಿಕೆ ಮಾಡಾರ. ನಮ್ಮ ಆತ್ಮೀಯರು ಮಾಡ್ಲಿ ಅವ್ರಟ್ಟ. ಅವ್ರು ಏನೇ ರಾಜಕಾರಣ ಮಾಡಿದ್ರು ಈ ಚುನಾವಣೆಯಲ್ಲಿ ನಾವೇ ಗೆಲ್ಲೋದು. ಉಳಿದಿದ್ದೆಲ್ಲ ಚರ್ಚೆ ಹೆಂಗೆ ಮಾಡಬಹುದು? ನಾ ಕಾಂಗ್ರೆಸ್ ಜನರ ಮೂರು ಜನರನ್ನ ಕೇಳ್ತೀನಿ. ನಮ್ ಕಡೆ ಮೋದಿ ಅಲ್ಲೇ ಇದೆ ಅಂತಾರ ಅವ್ರು. ಮೋದಿ ಹೆಸರಿಗೆ ಓಟ್ ಬರ್ತವೆ ಅಂತ. ನಮ್ಮಲ್ಲಿ ಮೋದಿ ಹೆಸರು ಅಲ್ಲ, ನಮ್ಮಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯಲೇ, ದೇಶದಲ್ಲಿ ರಾಹುಲ್ ಗಾಂಧಿ ಅಲ್ಲೇ. ಮೋದಿ ಅಲ್ಲೇ ಹೆಂಗೆ ಎದುರಿಸ್ತೀರಿ? ಹೇಳ್ತೀನಿ. ಕಾಂಗ್ರೆಸ್ ಸಮೇತ ಸರ್ಕಾರ ಅಂತ 20 ವರ್ಷ ಆಯ್ತು. ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇನ್ನು ಮೋದಿ ಅವ್ರ ಹೆಸರಲ್ಲೇ ಕೇಳ್ತೀನಿ ಓಟ್ ಅಂತಂದ್ರೆ ನಮಗೆ ನಿಜವಾಗ್ಲೂ ನಾಚಿಕೆ. ಅವ್ರಿಗಷ್ಟು ನಿಜವಾಗ್ಲೂ ಇದ್ದಿತ್ತು. ನಾನು 2014 ನಾನು ಅಮೆರಿಕಾದಲ್ಲಿದ್ದೆ. ಅಲ್ಲಿಂದ ಬಂದು ಮೋದಿ ವಿಚಾರ ಮಾಡ್ಕೊಂಡು ಓಟ್ ಹಾಕಿ ನಾನು ಹೋದ ಒಬ್ಬ ಹುಚ್ಚ ಅಂತ ಆಮೇಲೆ ಗೊತ್ತಾಯ್ತು. 2 ಟರ್ಮ್ ಇನ್ನು ಅವರು ನಮ್ಮ ಯಡಿಯೂರಪ್ಪ ಅವ್ರ ಹೆಸರಲ್ಲಿ, ಇನ್ನೊಂದು ವಾಜಪೇಯಿ ಅವ್ರ ಹೆಸರಲ್ಲಿ, ಈ ಸಾರಿ 2 ಸಾರಿ ಮೋದಿ ಅವ್ರ ಹೆಸರಲ್ಲಿ. ನಿಮ್ಮ ಸ್ವಂತ ಕೆಪಾಸಿಟಿ ಮೇಲೆ ಯಾವಾಗ ನೀವು ಕೇಳ್ತೀರಿ ಓಟ್ ಹೇಳ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.